ನಮಸ್ಕಾರ, ನಿಮ್ಮೆಲ್ಲರಿಗೂ ಮಾಮ್ಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ತುಂಬಾ ಆರೋಗ್ಯಕರವಾದಂತಹ ಒಂದು ಸಲಾಡ್ ಮಾಡಿ ತೋರಿಸ್ತಾ ಇದ್ದೀನಿ. ಹೆಸರು ಕಾಳಿನ ಸಲಾಡ್. ಇದು ಮಾಡೋದು ತುಂಬಾ ಸುಲಭ. ಮನೆಯಲ್ಲಿ ಹೆಸರು ಕಾಳು ಇದ್ದೇ ಇರುತ್ತೆ. ಅದನ್ನು ರಾತ್ರಿ ಇಡೀ ನೆನೆಸ್ಬಿಟ್ಟು ಒಂದು ದಿನ ಹಾಗೆ ಬಿಟ್ಟರೆ ಹೀಗೆ ಮೊಳಕೆ ಬರುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಇದಕ್ಕೆ ನಾನು 1 ಕಪ್ಪಷ್ಟು ಸೌತೆಕಾಯಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ದಾಳಿಂಬೆ ಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಚಿಕ್ಕದಾಗಿ ಕಟ್ ಮಾಡಿರುವ ಆ್ಯಪಲ್ ಕೂಡ ಸೇರಿಸ್ಕೊಂಡಿದ್ದೀನಿ. ನಾನಿವತ್ತು ಒಂದು ಥರದ ಕಾಳು, ಒಂದು ಥರದ ತರಕಾರಿ, ಹಾಗೆ ಒಂದು 3 ಥರದ ಹಣ್ಣುಗಳನ್ನು ಬಳಸಿದ್ದೀನಿ. ನೋಡಿ, ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಕೂಡ ಹಾಕ್ಕೊತಾ ಇದ್ದೀನಿ. ನನಗೆ ಈ ಹಣ್ಣು ಮನೆಯಲ್ಲಿತ್ತು, ಅದಕ್ಕೆ ಬಳಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಇದ್ದರೆ ಬಳಸ್ಕೊಳ್ಳಿ, ಇಲ್ಲ ಅಂದರೂ ಪರವಾಗಿಲ್ಲ. ಸೊ ಇವಾಗ ಅದಕ್ಕೆ ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ನಿಂಬೆ ರಸನ ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಲಾಡ್ ರೆಡಿ ಆಗುತ್ತೆ. ಇದಕ್ಕೆ ಕ್ಯಾರೆಟ್ ಅಥವಾ ಬೇರೆ ಬೇರೆ ತರಕಾರಿಗಳನ್ನ ಕೂಡ ಬಳಸ್ಕೋಬೋದು. ನಾನಿವತ್ತು ಒಂದು ಕಾಳು, ಒಂದು ತರಕಾರಿ, ಒಂದು 3 ಥರದ ಹಣ್ಣುಗಳ ಬೇಸಲ್ಲಿ ನಾನಿವತ್ತು ಸಲಾಡ್ ಮಾಡಿರೋದು. ಸೊ ಈ ಥರ ಸಲಾಡ್ನ ತಿಂದರೆ ಬೆಳಗ್ಗಿನ ಒಂದು ಬ್ರೇಕ್ಫಾಸ್ಟ್ ಟೈಮಲ್ಲಿ ತಿಂದರೆ ತುಂಬ ಹೊತ್ತು ಹಸಿವೆ ಆಗೋದಿಲ್ಲ. ಒಂದು ವೆಯ್ಟ್ ಲಾಸ್ ಮಾಡೋರು ಈ ಥರ ಒಂದು ಸಲಾಡ್ ಮಾಡಿಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಅವ್ರಿಗೆ ಏನೇನು ಬೇಕಾಗುತ್ತೆ ಅಷ್ಟು ಪೋಷಕಾಂಶ ಕೂಡ ಇದರಲ್ಲಿ ಇದೆ. ಸೊ ಮೊಳಕೆ ಕಾಳಲ್ಲಿರುವಂತಹ ಪೋಷಕಾಂಶ, ಜೀವಸತ್ವಗಳು ಬೇರೆ ಯಾವುದರಲ್ಲೂ ಇರೋದಿಲ್ಲ. ಸೊ ಮೊಳಕೆ ಕಾಳನ್ನು ಆದಷ್ಟು ತಿನ್ನೋದಕ್ಕೆ ಪ್ರಯತ್ನ ಪಡಿ. ಹಾಗೆ ಮಕ್ಕಳಿಗೂ ಕೂಡ ಕೊಡಿ. ವಯಸ್ಸಾದವ್ರಿಗೆ, ಮಕ್ಕಳಿಗೆ, ಮತ್ತು ನೀವು ಕೆಲಸ ಮಾಡೋರು, ವೆಯ್ಟ್ ಲಾಸ್ ಮಾಡೋರು, ಪ್ರತಿಯೊಬ್ಬರು ಕೂಡ ಈ ಥರ ಒಂದು ಸಲಾಡ್ನ ತಗೊಳ್ಳೋದು ತುಂಬಾ ಒಳ್ಳೆಯದು. ಸೊ ನೀವು ಪ್ರತಿದಿನ ಈ ಥರ ತಿನ್ನೋಕ್ಕಾಗಿಲ್ಲ ಅಂದರೂ ವಾರಕ್ಕೆ 1 ಸತಿ ಆದರೂ ಈ ಥರ ಒಂದು ಸಲಾಡ್ನ ಮನೆಯವರೆಲ್ಲ ತಿಂತಾ ಬನ್ನಿ. ತುಂಬಾ ಆರೋಗ್ಯದಲ್ಲಿ ಬದಲಾವಣೆಗಳನ್ನ ನೀವು ಕೂಡ ನೋಡಬಹುದು. ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಈ ಥರ ಸಲಾಡ್ನ ಡೆಫಿನೆಟಾಗಿ ಟ್ರೈ ಮಾಡಿ. ತುಂಬಾ ಟೇಸ್ಟಿ ಆಗಿದೆ, ಹಾಗೆ ಬೋರ್ ಕೂಡ ಆಗೋದಿಲ್ಲ. ಸೊ ನಾನಿಲ್ಲಿ ಮಕ್ಳಿಗೂ ಕೂಡ ಕೊಟ್ಟಿದ್ದೀನಿ. ನೋಡಿ, ಅವರು ಕೂಡ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಸೊ ನಾವು ಚಿಕ್ಕದ್ರಿಂದ ಏನು ಪ್ರಾಕ್ಟೀಸ್ ಮಾಡ್ತೀವಿ ಅದೇ ಅವರು ಕಲಿತಾ ಬರ್ತಾರೆ. ಸೊ ನಾವು ನೋಡ್ತಾ ಇರ್ಬೋದು ಮಕ್ಕಳು ಕೂಡ ಎಷ್ಟು ಆರಾಮಾಗಿ ತಿಂತಾ ಇದ್ದಾರೆ ಅಂತ. ನೀವು ಕೂಡ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.